ಶಾಸಕರ ಒತ್ತಡಕ್ಕೆ ಮಣಿದು ಈ 5 ಕುಟುಂಬಗಳಿಗೆ ಇವತ್ತು ಹಕ್ಕುಪತ್ರವನ್ನು ಕೊಡಲಿಲ್ಲ ಅಂತೇಳಿ ನಮ್ಮ ಗಮನಕ್ಕೆ ಬಂತು. ಕೇಳುವಂಥದ್ದು ತಹಸೀಲ್ದಾರರಿಗೆ, ನೀವು ಒಬ್ಬ ತಾಲೂಕು ಮ್ಯಾಜಿಸ್ಟ್ರೇಟ್ ಆಗಿ ನಿಮಗೆ ಅಧಿಕಾರ ಇಲ್ಲದಿದ್ದರೆ ನೀವು ಯಾಕೆ ತಾಲೂಕು ಕಚೇರಿಯಲ್ಲಿ ತಹಸೀಲ್ದಾರ್ ಆಗಿ ಮುಂದುವರಿಬೇಕು? ಮಾಡದೇ ಇದ್ದರೆ ಇವತ್ತು ಭಾರತೀಯ ಜನತಾ ಪಾರ್ಟಿ ಅವರ ಪರವಾಗಿ ನಾವು ಅಹೋರಾತ್ರಿ ಧರಣಿ ಕೊಟ್ಟುಕೊಳ್ಳಕ್ಕೆ ನಾವು ಬದ್ಧರಾಗಿದ್ದೇವೆ. ಓಟು ಗಂಟೆ 8 ಗಂಟೆ ರಾತ್ರಿ ಮುಗಿಲಿಡೆ ಹೋಗ್ತಿರು ದಾತಾಗಿರು ಇತ್ತಿದ ದಾತಾಗಿರು ಒಂದು ಓಟು ಕೊರಲಿಕ್ಕೆ ಇನ್ನು ಹಕ್ಕುಪತ್ರ ಕೊರಪೆ ಇಲ್ಲಿ ಕಟ್ಟದಲ್ಲಿ ಕೊರಪೆ ಇನ್ನು ಬಹುಶಃ ಅವಳು ಇದ್ದು ಮುಂದೆ ಇದ್ದು ನಾನೇ ಮಾಡ್ಕೊಂಡೆ. ನೀವು ಸೋಮವಾರ ಬನ್ನಿ. ಬಂಟ್ವಾಳ ತಾಲೂಕಿನ ಕುಂಚ ಗ್ರಾಮದ ಲಿಟ್ಲ ಹೋಬಳಿಗೆ ಸಂಬಂಧಪಟ್ಟಂಥ ಕುಂಚ ಗ್ರಾಮದ ನಿವಾಸಿಗಳಂಥ ವಿಜಯಲಕ್ಷ್ಮಿ, ಬೇಬಿ ಕುಮಾರಿ, ಪ್ರೇಮ, ಹೇಮಲತಾ, ವಿಶಾಲಾಕ್ಷಿ ಎನ್ನುವಂಥ ಪರಿಶಿಷ್ಟ ಪಂಗಡಕ್ಕೆ ಸೇರಿದಂಥ ಕೂಲಿ ಕಾರ್ಮಿಕರು ತಾವು ಸರ್ಕಾರಿ ಜಾಗದಲ್ಲಿ ಕೂತಿರುವಂಥ ಜಾಗಕ್ಕೆ ತಮಗೆ ಹಕ್ಕುಪತ್ರ ಕೊಡಬೇಕು ಅಂತೇಳಿ 94C ಅರ್ಜಿ ಕೊಟ್ಟಿರ್ತಾರೆ. ಅರ್ಜಿ ಕೊಟ್ಟದ್ದನ್ನು ಅವರಿಗೆ ಅರ್ಹತೆ ಇದೆ ಅಂತೇಳಿ ತಹಸೀಲ್ದಾರ್ ಸಂಬಂಧಪಟ್ಟಂಥ ಗ್ರಾಮ ಕರ್ಮಿಕರು, ನಮ್ಮ ಕಂದಾಯ ನಿರೀಕ್ಷಕರು ಎಲ್ಲ ರಿಪೋರ್ಟ್ ಕೊಟ್ಟು ಅವರಿಗೆ ಮನೆ ಮಂಜೂರು ಮಾಡ್ಬೋದು ಅಂತೇಳಿ ಅವರಿಗೆ ಸರ್ಕಾರ ದುಡ್ಡು ಕಟ್ಟಿಸಿ ಚಲನ್ ಕಟ್ಟಿಸಿ ನಿಮಗೆ ಸೋಮವಾರ ದಿವಸ ಹಕ್ಕುಪತ್ರ ಕೊಡ್ತೇವೆ ಅಂತೇಳಿ ಅವರಿಗೆ ಭರವಸೆಯನ್ನು ಕೊಟ್ಟಿದ್ದರು. ಆದರೆ ಸೋಮವಾರ ತಹಸೀಲ್ದಾರ್ ಕಚೇರಿಯಲ್ಲಿ ಅವರಿಗೆ ಉತ್ತರ ಬರ್ತದೆ, ನೀವು ಪುತ್ತೂರು ಶಾಸಕರ ಕಚೇರಿಗೆ ಹೋಗಿ ಅದರಲ್ಲಿ ಲಿಟಿಗೇಷನ್ ಇದೆ, ಮಾತುಕತೆ ಮಾಡಿ ಮೇಲೆ ನಿಮಗೆ ಕೊಡ್ತೇವೆ ಅಂತ ಹೇಳುವಂಥ ಮಾತನ್ನು ಹೇಳ್ತಾರೆ. ಇವತ್ತು ಅವರು ಆ 5 ಕುಟುಂಬದವರು ಅಂಬೇಡ್ಕರ್ ತತ್ವ ರಕ್ಷಣಾ ವೇದಿಕೆ ಅಂತೇಳಿ ಪರಿಶಿಷ್ಟ ಪಂಗಡ ಪರಿಶಿಷ್ಟ ಜಾತಿಯ ರಕ್ಷಣೆ ಮಾಡೋ ದಿಸೆಯಿಂದ ಹುಟ್ಟಿಕೊಂಡಂಥ ಗಿರಿಧರ್ ನಾಯ್ಕರ ನೇತೃತ್ವದ ಆ ಒಂದು ಸಮಿತಿ ಅವರಿಗೆ ಸಾಥ್ ಕೊಟ್ಟು ಸಹಕಾರ ಕೊಟ್ಟು ನಿನ್ನೆಯಿಂದ ಅವರು ಇಲ್ಲಿ ತಾಲೂಕು ಕಚೇರಿ ಎದುರುಗಡೆ ಧರಣಿ ಕೊಟ್ಟಿದ್ದಾರೆ, ಅಹೋರಾತ್ರಿ ಧರಣಿ ಕೊಟ್ಟಿದ್ದಾರೆ. ಇವತ್ತು ಭಾರತೀಯ ಜನತಾ ಪಾರ್ಟಿ ವಿಶೇಷವಾಗಿ ಬಡವರ ಪರವಾಗಿ ದಲಿತರ ಪರವಾಗಿದೆ ಎನ್ನುವುದನ್ನು ನಾವು ಖಂಡಿತ ಹಿಂದಿನಿಂದಲೂ ತೋರಿಸಿಕೊಟ್ಟಿದ್ದೆ. ಇವತ್ತು ಕೂಡ ನಿಮ್ಮ ಜೊತೆ ಇದ್ದೇವೆ ಅಂತೇಳಿ ನಾವು ಈ ವಿಷಯ ತಿಳ್ಕೊಂಡು ಇಲ್ಲಿ ಬರಬೇಕಿದ್ರೆ ಇವತ್ತು ಬಂಟ್ವಾಳ ತಾಲೂಕು ಕಚೇರಿಯಲ್ಲಿ ಇರುವಂಥ ತಹಸೀಲ್ದಾರರು ಅವರು ತಾಲೂಕಿನ ತಾಲೂಕು ಮ್ಯಾಜಿಸ್ಟ್ರೇಟ್, ತಾಲೂಕು ದಂಡಾಧಿಕಾರಿ, ಕಂದಾಯದ ಎಲ್ಲ ಅಧಿಕಾರ ಇರುವಂಥದ್ದು ತಹಸೀಲ್ದಾರಿಗೆ. ಇವತ್ತು ಬಡವರಿಗೆ ಹಕ್ಕುಪತ್ರ ಕೊಡುವಂಥದ್ದು ತಹಸೀಲ್ದಾರಿಗೆ ಅಧಿಕಾರ ಇದೆ. ಆದರೆ ತಹಸೀಲ್ದಾರ್ ಅವರು ಶಾಸಕರ ಒತ್ತಡಕ್ಕೆ ಮಣಿದು ಈ 5 ಕುಟುಂಬಗಳಿಗೆ ಇವತ್ತು ಹಕ್ಕುಪತ್ರವನ್ನು ಕೊಡಲಿಲ್ಲ ಅಂತೇಳಿ ನಮ್ಮ ಗಮನಕ್ಕೆ ಬಂತು. ನಾನು ಕೂಡ ಒಬ್ಬ ಶಾಸಕನಾಗಿದ್ದೆ. ಇಲ್ಲಿಯ ರಾಜೇಶ್ ನಾಯ್ಕ ಎನ್ನುವಂಥ ಒಬ್ಬರು ಶಾಸಕರಿದ್ದಾರೆ. ರಾಜೇಶ್ ನಾಯ್ಕರಲ್ಲಿ ಮಾತನಾಡುವಾಗ ಹೇಳಿದರು, ನನ್ನ ಬಂಟ್ವಾಳ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಥ ಯಾವುದೇ ಹಕ್ಕುಪತ್ರ ಇದೆ ಅದು ತಹಸೀಲ್ದಾರೇ ಕೊಡೋದು, ನಾನು ಅದನ್ನು ಯಾವುದೇ ಹಸ್ತಕ್ಷೇಪ ಮಾಡೋದಿಲ್ಲ, ತಹಸೀಲ್ದಾರ್ ಅರ್ಹತೆ ಇದ್ದವರಿಗೆ ಕೊಡಲಿಕ್ಕೆ ನಾನು ಸೂಚನೆಯನ್ನು ಕೊಟ್ಟಿದ್ದೇನೆ ಹೇಳ್ತೀನಿ.
ಆದರೆ ಪುತ್ತೂರಿನಲ್ಲಿ ಬಹುಶಃ ತಹಸೀಲ್ದಾರಿಗೆ ಹಕ್ಕುಪತ್ರವನ್ನು ಕೊಡಲಿಕ್ಕೆ ಅಧಿಕಾರ ಇಲ್ಲ ಅಂತ ಹೇಳುವುದನ್ನು ಬಂಟ್ವಾಳ ತಹಸೀಲ್ದಾರ್ ಹೇಳ್ತಾರೆ. ಪುತ್ತೂರು ವಿಧಾನಸಭಾ ಕ್ಷೇತ್ರದ ಬಂಟ್ವಾಳದ 12 ಗ್ರಾಮವನ್ನು ಶಾಸಕರ ಅನುಮತಿ ಇಲ್ಲದೆ ನಾನು ಕೊಡುವ ಹಾಗಿಲ್ಲ ಅಂತೇಳಿ. ನಾನು ಕೇಳುವಂಥದ್ದು ತಹಸೀಲ್ದಾರಿಗೆ, ನೀವೊಬ್ಬ ತಾಲೂಕು ಮ್ಯಾಜಿಸ್ಟ್ರೇಟ್ ಆಗಿ ನಿಮಗೆ ಅಧಿಕಾರ ಇಲ್ಲದಿದ್ದರೆ ನೀವು ಯಾಕೆ ತಾಲೂಕು ಕಚೇರಿಯಲ್ಲಿ ತಹಸೀಲ್ದಾರ್ ಆಗಿ ಮುಂದುವರಿಬೇಕು? ಸಾಗುವಳಿ ಚೀಟಿಗೆ ಮತ್ತು ಹಕ್ಕುಪತ್ರಕ್ಕೆ 94C ಇರ್ಬೋದು, CCಗೆ 50 ಯಾರು ದಸ್ಖತ್ ಹಾಕುವಂಥದ್ದು? ತಹಸೀಲ್ದಾರ್ ದಸ್ಖತ್ ಹಾಕುವಂಥದ್ದು. ತಹಸೀಲ್ದಾರಿಗೆ ಅಂತಿಮ ಅಧಿಕಾರವನ್ನು ಸರ್ಕಾರ ಕೊಟ್ಟಿದೆ. ತಹಸೀಲ್ದಾರಿಗೆ ಅಂತಿಮ ಅಧಿಕಾರ ಕೊಟ್ಟಿರುವಾಗ ಯಾಕೆ ಈ 5 ಜನ ಪರಿಶಿಷ್ಟ ಪಂಗಡದ ಮಹಿಳೆಯರಿಗೆ, ಕೂಲಿ ಕಾರ್ಮಿಕರಿಗೆ ಇವತ್ತು ಹಕ್ಕುಪತ್ರವನ್ನು ಕೊಡ್ತಾ ಇಲ್ಲ ಎನ್ನುವುದನ್ನು ತಹಸೀಲ್ದಾರ್ ಇವತ್ತು ಉತ್ತರ ಕೊಡಬೇಕು. ತಹಸೀಲ್ದಾರ್ ಉತ್ತರ ಕೊಡುವುದಲ್ಲ, ಅವರಿಗೆ ಹಕ್ಕುಪತ್ರವನ್ನು ಕೊಟ್ಟು ಅವರನ್ನು ಮನೆಗೆ ಗಳಿಸುವಂಥ ಕೆಲಸವನ್ನು ಮಾಡಬೇಕು. ಅವರಿಗೆ ಸರ್ಕಾರದ ಎಲ್ಲ ಸವಲತ್ತನ್ನು ಒದಗಿಸುವಂಥ ಕೆಲಸವನ್ನು ಮಾಡಬೇಕು. ಇದು ಮಾಡದೇ ಇದ್ದರೆ ಇವತ್ತು ಭಾರತೀಯ ಜನತಾ ಪಾರ್ಟಿ ಅವರ ಪರವಾಗಿ ನಾವು ಕೂಡ ಅಹೋರಾತ್ರಿ ಇಲ್ಲಿ ಧರಣಿ ಕೂತ್ಕೊಳ್ಳಿಕ್ಕೆ ನಾವು ಬದ್ಧರಾಗಿದ್ದೇವೆ, ಅವರ ಪರವಾಗಿದ್ದೇವೆ. ಅನ್ಯಾಯದ ವಿರುದ್ಧ ಹೋರಾಟಕ್ಕೆ ಭಾರತೀಯ ಜನತಾ ಪಾರ್ಟಿ ಖಂಡಿತ ಇಲ್ಲಿ ಯಾವುದೇ ಧರಣಿಗೂ ಹೋರಾಟಕ್ಕೂ ನಾವು ಬದ್ಧರಾಗಿದ್ದೇವೆ ಅಂತ ಹೇಳಲಿಕ್ಕೆ ನಾವು ಇವತ್ತು ಬಂದಿದ್ದೇವೆ. ಆದರೂ ನಾವೊಂದು ಕಾಲಾವಕಾಶವನ್ನು ಕೊಡ್ತೇವೆ ತಹಸೀಲ್ದಾರರಿಗೆ. ಅವರು ನಾಳೆ ಬೆಳಿಗ್ಗೆ 10 ಗಂಟೆ ಒಳಗಡೆ ಅವರಿಗೆ ಹಕ್ಕುಪತ್ರವನ್ನು ಕೊಡದೇ ಇದ್ದರೆ ನಾವು ನಾಳೆಯ ದಿವಸ ನಾವು ಕೂಡ ಅವರ ಜೊತೆ ಸೇರ್ತೇವೆ. ಅವರು ನಾಳೆ 10 ಗಂಟೆ ಒಳಗಡೆ ಅವರೊಬ್ಬ ತಹಸೀಲ್ದಾರರಾಗಿ, ತಾಲೂಕು ಮ್ಯಾಜಿಸ್ಟ್ರೇಟ್ ಆಗಿ ಅವರ ಅಧಿಕಾರ ಚಲಾವಣೆ ಮಾಡದೇ ಇದ್ದರೆ ಬಹುಶಃ ನಾವು ಅವರ ವಿರುದ್ಧ ಕಾನೂನಾತ್ಮಕವಾಗಿ ಕೂಡ ಹೋರಾಟಕ್ಕೆ ನಾವು ಬದ್ಧರಾಗಿದ್ದೇವೆ ಅಂತ ಹೇಳಲಿಕ್ಕೆ ನಾನು ಇಚ್ಛೆಪಡ್ತಾ ಇದ್ದೇನೆ. ಇವತ್ತು ಒಂದು ಸರ್ಕಾರ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡದವರನ್ನು ಯಾವ ರೀತಿಯಾಗಿ ನೋಡಿಕೊಳ್ತಾ ಇದೆ ಅಂತ ಹೇಳುವುದಕ್ಕೆ ಉದಾಹರಣೆ ಬಹುಶಃ ಬಂಟ್ವಾಳ ತಾಲೂಕಿನ ನಮ್ಮ ವಿಟ್ಲ ಬಿರ್ಕದ ಈ ಕುಂಚದ ಪರಿಶಿಷ್ಟ ಪಂಗಡದ ಬಂಧುಗಳು ಅಂತ ಹೇಳಲಿಕ್ಕೆ ಇಚ್ಛೆಪಡ್ತಾ ಇದ್ದೇನೆ. ನಾವು ಬಡವರ ಪರವಾಗಿದ್ದೇವೆ, ಪರಿಶಿಷ್ಟ ಜಾತಿಯವರ ಪರವಾಗಿದ್ದೇವೆ ಅಂತ ಹೇಳ್ತಾರಲ್ಲ ಇವರನ್ನು ಇಲ್ಲಿ ಅಹೋರಾತ್ರಿ ಧರಣಿಗೆ ಕೂತುಗೊಳಿಸಿ ನಾವು ಬಡವರ ಪರವಾಗಿದ್ದೇವೆ ಅಂತ ಹೇಳುವಂಥದ್ದು ಈ ಸರ್ಕಾರ ಯಾವ ರೀತಿಯಾಗಿ ಜನರಿಗೆ ಇವತ್ತು ಈ ನಿವೇಶನವನ್ನು ಕೊಡ್ತಾ ಇದೆ. ಭ್ರಷ್ಟಾಚಾರದ ಮುಖಾಂತರ ಕಾಂಗ್ರೆಸ್ ಅಧಿಕಾರ ದುರುಪಯೋಗ ಮಾಡುವಂತಹ ಕೆಲಸವನ್ನು ಇವತ್ತು ಈ ರೀತಿಯಾಗಿ ಮಾಡ್ತಾ ಇದೆ. ಒಬ್ಬ ಶಾಸಕನಾದವನು ಕೂಡ ಆ ಬಡವರ ಪರವಾಗಿದ್ದೇನೆ ಅಂತ ಆದರೆ ತಹಸೀಲ್ದಾರಿಗೆ ಫೋನ್ ಮಾಡಿ ಹೇಳಬೇಕಿತ್ತು, ತಹಸೀಲ್ದಾರ್ಗೆ ನೀವು ಕಾಯಬೇಡಿ, ತಕ್ಷಣ ಅವರಿಗೆ ಕೊಟ್ಟು ಬಿಡಿ, ಅವರು ಅಹೋರಾತ್ರಿಯಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಅಂತೇಳಿ. ಇದು ಬಡವರ ಬಗ್ಗೆ ಕಳಕಳಿ ಇರುವಂಥ ಒಬ್ಬ ಜನಪ್ರತಿನಿಧಿಯ ಮಾನಸಿಕತೆ. ಅದನ್ನು ಬಿಟ್ಟು ಇವತ್ತು ಅಹೋರಾತ್ರಿ ಪ್ರತಿಭಟನೆ ಮಾಡಿದ್ರು ಒಬ್ಬ ಜನಪ್ರತಿನಿಧಿ ಆದವನು ಬಹುಶಃ ಇನ್ನೂ ಕೂಡ ಇಲ್ಲಿ ಬಂದು ಅವರಿಗೆ ಹಕ್ಕುಪತ್ರ ಕೊಡಿಸುವಂಥ ವ್ಯವಸ್ಥೆಯನ್ನು ಮಾಡುವುದಿಲ್ಲ ಅಂತ ಆದರೆ ಇವತ್ತು ಈ ಆಡಳಿತ ಮಾಡಿರುವಂಥ ಕಾಂಗ್ರೆಸ್ಸಿನ ಮಾನಸಿಕತೆ ಏನು ಮತ್ತು ಕಾಂಗ್ರೆಸ್ಸಿನ ಶಾಸಕರ ಮಾನಸಿಕತೆ ಏನು ಅಂತೇಳಿ ಬಹುಶಃ ಇಲ್ಲಿ ಕೂತಂತ ಎಲ್ಲರೂ ಮತ್ತೊಮ್ಮೆ ಅದನ್ನು ಮನನ ಮಾಡುವಂಥ ಕೆಲಸ ಮಾಡಬೇಕು ಅಂತೇಳಿ ನಾನು ವಿನಂತಿಸ್ತಾ, ನಮ್ಮ 5 ಕುಟುಂಬಗಳಿಗೆ ನ್ಯಾಯವನ್ನು ತಕ್ಷಣ ಒದಗಿಸಬೇಕು. ಆ ಕೆಲಸವನ್ನು ಜಿಲ್ಲಾಧಿಕಾರಿಗಳಿಗೂ ನಾನು ಕೊಡಬೇಕು ಅಂತೇಳಿ ಈಗಾಗಲೇ ದೂರವಾಣಿಯಲ್ಲಿ ಹೇಳಿದ್ದೇನೆ. ತಹಸೀಲ್ದಾರಿಗೂ ನಾನು ಒಬ್ಬ ಮಾಜಿ ಶಾಸಕರ ನೆಲೆಯಲ್ಲಿ ಈಗ ಫೋನ್ ಮಾಡಿ ಇಲ್ಲಿಗೆ ಬಂದು ಅವರ ಜೊತೆಯಲ್ಲಿ ನಾವು ಕೂತ್ಕೊಳ್ಳುವ ಕೆಲಸವನ್ನು ಮಾಡಿದ್ದೇವೆ. ಸರ್ಕಾರಿ ಭೂಮಿ ಅಂತೇಳಿ ತಾಲೂಕುದವರು ಇಲ್ಲಿ ಅಳತೆ ಮಾಡಿದ್ದಾರೆ. ನನ್ನ ಹತ್ರ ಕಾಪಿ ಗೊತ್ತಾಯ್ತಾ? ಇಷ್ಟು ಸೆಂಟ್ ಸರ್ಕಾರಿ ಜಾಗ ಅಂತ ಹೇಳಿದೆ. ಅದು ಯಾರು ಹೋಗ್ತಾರೆ ಸರ್ಕಾರಿ ಜಾಗಕ್ಕೆ ಏನು ತೊಂದರೆ ಅಲ್ಲ. ಅದು ಈಗ ಫೋನಲ್ಲಿ ಮಾತಾಡೋದಲ್ಲ, ಇದು MLA ಆಫೀಸಲ್ಲಿ ಕೂತ್ಕೊಂಡು ಮಾತಾಡಬೇಕು ಅಂತೇಳಿ. ಆದರೆ ಹೇಳಿದೆ ಇಷ್ಟು 8 ವರ್ಷ ಆಯಿತು ಬಿಡಿ, 4 ತಿಂಗಳಲ್ಲಿ ನನಗೆ ಅವರು ಮನೆ ಮಾಡಿದ್ದಾರೆ. 4 ತಿಂಗಳಲ್ಲಿ ನಾನು ಎಲ್ಲರಿಗೆ ನಾನು ಹೋರಾಟ ಮಾಡ್ತಿದ್ದೆ ನೋಡಿ. 3 ತಿಂಗಳ ಮೊದಲು ಬಿಫೋರ್ 2 ತಿಂಗಳು ಹೋರಾಟ ಮಾಡಿದ್ದೇನೆ. ಆದರೂ ಇವರಿಗೆ ಏನಿದ್ದಿಲ್ಲ. ಆದರೆ ಇನ್ನು 4 ತಿಂಗಳು ಸೇರುವಾಗ ಅದು ಇನ್ನು ಟೈಮ್ ಕೊಡ್ತೇನೆ, ಹಾಗೆ ಕೊಡ್ತೇನೆ, ಹೀಗೆ ಕೊಡ್ತೇನೆ, ಏನೂ ಇಲ್ಲ, ದೊಡ್ಡವರಲ್ಲ, ಏನಾದರೂ ಅವ್ರಿಗೆ ಬಿಸಿ ಇರ್ತಾರೆ, ತೊಂದರೆ ಇಲ್ಲ ಅಂತೇಳಿ. ಮತ್ತೆ ಸಂಜೆ ಹೊತ್ತಿಗೆ, ನಿನ್ನೆ ಸಂಜೆ ಹೊತ್ತಿಗೆ ಒಂದು 6:30 ಗಂಟೆಗೆ ನಾನು ಕಾಲ್ ಮಾಡಿದ್ದೆ. 5 ಸಲ ಮಾಡಿದ್ರು ಅಟೆಂಡ್ ಮಾಡಲಿಲ್ಲ. ಮತ್ತು ಅವರ PAಗೆ ಫೋನ್ ಮಾಡಿದ್ದೆ, ಅವರಿಗೆ ನಾನು ಕೊಡೋದು ಅವರು ಅಟೆಂಡ್ ಮಾಡಿದ್ದೆ. ಬಿಸಿ ಇರ್ಬೋದು ಏನಂತೇಳಿ ಅವರ ಎಷ್ಟು PA ಇದ್ದಾರೆ ಅವರಿಗೆಲ್ಲ ನಾನು ಫೋನ್ ಮಾಡಿ, ಇನ್ನು ಯಾರಿಗೆ ಫೋನ್ ಮಾಡ್ತೀವಿ ಅದಕ್ಕೆ ಬೇಕಾಗ್ತದೆ. ನಮ್ಮ ಸಂಘಟನೆಯಲ್ಲಿ ನಮ್ಮ ನಿನ್ನೆಯಲ್ಲಿ ಇವತ್ತು ಜಾಸ್ತಿ ಜನ ಇದ್ದಾರೆ. ಇನ್ನು ನಮಗೆ ಅಲ್ಲಿ ಪುಣ್ಯದಲ್ಲಿ 740 ಪರಿಷ್ಠ ಪಂಗಡದ ಮನೆ ಇತ್ತು, 740 ಮನೆ ಇತ್ತು. ನಾವು ಎಲ್ಲ ತೀರ್ಪಿನ ಇದು ಮಾಡಿದ್ದು ನಾವು 1 ತಿಂಗಳು 2 ತಿಂಗಳಾಯಿತು.
ಬೇರೊಂಥರ ಹಕ್ಕು ಪತ್ರ ಇಲ್ಲಿಗೆ ಬಂದು ಕೊಡಬೇಕು. ಯಾವ ಶಾಸಕರಲ್ಲಿ ಯಾವ ಮಿನಿಸ್ಟರ್ ಆಗಲಿ ನಮಗೆ ಏನು ಇಲ್ಲ, ಇಲ್ಲಿಗೆ ಬಂದು ಕೊಡಬೇಕು. ಇಲ್ಲಿಗೆ ಬಂದವರು ನಾವು ಕದೋದಿಲ್ಲ. ಅವರ ಹತ್ರ ಕಟ್ಟಬೇಕು. ಹಿಂದೆಲ್ಲ ಸ್ಟಾರ್ಟ್ ಮಾಡಿದ್ದಾರೆ. ಈಗ ಎಷ್ಟುವರೆಗೆ ನಮ್ಮ ಹಕ್ಕು ಪತ್ರ ಬರ್ತಾರೆ ಇಲ್ಲಿ ಕಟ್ಟಿ. ಅದಕ್ಕೆ ನೀವು ಎಲ್ಲ ಬಂದವರಿಗೆ ನಾವು ನಾವು ನಿಮ್ಮ ಜೊತೆ ಇದ್ದೇವೆ ಅನ್ನೋದಕ್ಕೆ ನಾವು ಯಾವುದೇ ಒಂದು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡನಾಗಿ ಅನ್ಯಾಯವಾಗಿ ಬಿಡುವುದಿಲ್ಲ ಭಾರತೀಯ ಜನತಾ ಪಾರ್ಟಿ ಅಂತ ನಾವು ಕೂಡ ನಿಮ್ಮ ಜೊತೆ ಬಂದಿದ್ದೇವೆ. ಸರ್ಕಾರ ಒಂದು ಯಾವುದೇ ಸವಲತ್ತನ್ನು ಕೊಡಬೇಕು, ಅಲ್ಲಿ ರಾಜ್ಯಕ್ಕೆ ಬರಬಾರ್ದು, ಅಲ್ಲಿ ಯಾವುದೇ ಜನಪ್ರತಿನಿಧಿಗಳ ಹಸ್ತಕ್ಷೇಪ ಇರಬಾರ್ದು, ಅಧಿಕಾರಿಗಳು ಪ್ರಾಮಾಣಿಕವಾಗಿ ಕೊಡಬೇಕು ಅಂತ ನಮ್ಮ ಉದ್ದೇಶ. ಅದಕ್ಕಾಗಿ ನಾವು ನಾನೊಂದು ಹೇಳ್ತೇನೆ, ಪುತ್ತೂರಲ್ಲಿ ಏನೆಲ್ಲ ಅನೈತಿಕ ಘಟನೆ ಇರ್ತದೆ. ಕೇರಳದವರು ಬಂದವರಿಗೆ 2 ಎಕರೆಗಿಂತ ಹಕ್ಕುಪತ್ರ ಕೊಡ್ಲಿಕ್ಕೆ ಆಗ್ತದೆ. ಇವರಿಗೆ 90% ಒಂದು 5 ಸೆಂಟ್ ಕೊಡ್ಲಿಕ್ಕೆ ಯೋಗ್ಯತೆ ಇಲ್ಲದಿದ್ದರೆ ನಾವು ಏನಂತ ಹೇಳಿ ಮಾಡೋದು? ಅದರ ಜನ ಎತ್ಕೊಳ್ತಾರಿಲ್ಲ. ಹಾಗೆ ಅದು ನೋಡಿ, ಇಂಥ ಪರಿಸ್ಥಿತಿ ಶೋಚನೀಯ ವಿಷಯ. ಬಡವರು ನೋಡಿ, ಸಣ್ಣ ಸಣ್ಣ ಮಕ್ಕಳಿದ್ದಾರೆ, ಆ ಮನೆ ನೋಡ್ಬೇಕು, ಆ ಪರಿಸ್ಥಿತಿ ಪಟೋಣ ಅದನ್ನು ಹಾವು ಬರ್ತಾರೆ ರಾತ್ರಿ ನೋಡಿ. ಅದು ನಮ್ಮ ನಮ್ಮ